ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಎರಡು ವಿದ್ಯಾರ್ಥಿ ಸಂಘಟನೆಯ ನಾಯಕರು ನಮ್ಮ ಜೊತೆಗಿದ್ದಾರೆ. ಒಂದು JDS ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಆದಿತ್ಯ ಎನ್ ರಾಜ್ ಜೊತೆಗಿದ್ದಾರೆ. ಆದಿತ್ಯ ಅವರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ABVP ರಾಜ್ಯ ಕಾರ್ಯದರ್ಶಿ ಅಂದ್ರೆ ಬಿಜೆಪಿಯ ವಿದ್ಯಾರ್ಥಿ ಸಂಘಟನೆ ಗೋಪಿ ರಂಗಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಗೋಪಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಎಲೆಕ್ಷನ್ ಬೇಡ ಅನ್ನೋದಕ್ಕೆ ನಮ್ಮ ಪೆನಲ್ ಅಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ನಾನು ಆ ಪಾತ್ರವನ್ನು ಮಾಡ್ತೀನಿ, ನಾನು ಡೆವಿಲ್ಸ್ ಅಡ್ವೊಕೇಟ್ ಪಾತ್ರವನ್ನು ನಿಭಾಯಿಸ್ತೀನಿ ಈ ಡಿಬೇಟ್ನಲ್ಲಿ. ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ. ಆದಿತ್ಯ, ಯಾಕೆ ಬೇಕು ಎಲೆಕ್ಷನ್ ಅಗತ್ಯ ಏನು? ಯಾಕೆ ಬೇಕು ಅನ್ನೋಕ್ಕೆ ಸಾವಿರ ಕಾರಣಗಳಿದೆ, ಯಾಕೆ ಬೇಡ ಅನ್ನೋಕ್ಕೆ ಒಂದಷ್ಟು ಕಾರಣಗಳಿದೆ. ನಿಮಗೆ ಉದಾಹರಣೆಗೆ ಒಂದು ಚಾಕು ನಾವು ಎಕ್ಸಾಂಪಲ್ ತೊಗೊಂಡ್ರೆ, ಒಂದು ನೈಫ್ನ ಚಾಕು ತೊಗೊಂಡ್ರೆ ಅದನ್ನು ಒಳ್ಳೆ ರೀತಿಯೂ ಬಳಸ್ಕೋಬೋದು, ಕೆಟ್ಟ ರೀತಿಯಲ್ಲೂ ಬಳಸ್ಕೋಬೋದು. ಬಟ್ ಅದರ ಅಗತ್ಯ ಅಂತೂ ಇದ್ದೇ ಇದೆ. ನಮಗೆ ಪ್ರತಿ ಮನೆಗೆ ಬೇಕು, ಪ್ರತಿ ಹೋಟೆಲ್ಗಳಿಗೆ ಬೇಕು, ಈ ಸಮಾಜಕ್ಕೆ ಎಲ್ಲವೂ ಬೇಕು. ತರಕಾರಿ ಕಟ್ ಮಾಡಲಿಕ್ಕೆ, ಹಣ್ಣು ಕಟ್ ಮಾಡಲಿಕ್ಕೆ ಎಲ್ಲ ಬೇಕು. ಅದೇ ಚಾಕುವಿನಲ್ಲಿ ಕೊಲೆನೂ ನಡೆಯುತ್ತೆ ಅಂತ ನಾವು ಚಾಕುವನ್ನು ಬಂದ್ ಮಾಡಿ ಇಕ್ಕಿದ್ರೆ, ಅಥವಾ ಚಾಕುವನ್ನು ನಾವು ಹೊರಗಡೆ ಮಾರಬಾರ್ದು ಅಂತ ಇಟ್ಟಿದ್ರೆ, ನಮಗೆ ಸಿಗಬೇಕಾದಂಥ ಎಷ್ಟೋ ಅವಶ್ಯಕತೆಗಳು, ಅನಿವಾರ್ಯತೆಗಳು ನಿಂತೋಗ್ತವೆ. ಒಂದು ಇನ್ನೊಂದು ಮೂಲಭೂತ ಏನಂದ್ರೆ, ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಎಲ್ಲ ಪಕ್ಷಗಳಲ್ಲೂ ಒಂದು ಮಾತು ಕೇಳಿ ಬರ್ತಾ ಇದೆ. ಪಕ್ಷ ರಾಜಕಾರಣ ಅಂದ್ರೆ ಕುಟುಂಬ ರಾಜಕಾರಣ, ಅಥವಾ ಅಪ್ಪ MLA ಆದ್ರೆ ಮಗನೇ MLA ಆಗಬೇಕು, ಅಥವಾ ಅವ್ರ ತಾತ MLA ಆದ್ರೆ ಮೊಮ್ಮಗ MLA ಆಗಬೇಕು. ಈ ರೀತಿ ಒಂದು ನಡ್ಕೊಂಡ್ ಬರ್ತಾ ಇದೆ. ಈ ಒಂದು ಕೊಂಡಿಯನ್ನ ಮುರಿಬೇಕಂದ್ರೆ ಮೊದಲನೇದಾಗಿ ಈಗಿನ ವಿದ್ಯಾರ್ಥಿಗಳಿಗೆ ನಾಯಕತ್ವದ ಮೌಲ್ಯಗಳನ್ನ ತಿಳಿಸ್ಕೊಡ್ಬೇಕು. ನಾಯಕ ಅಂದ್ರೆ ಕಾಲೇಜಿಗೆ ಓದೋದಕ್ಕೆ ಹೋಗ್ತಿರೋ ಅಥವಾ ರಾಜಕಾರಣ ಮಾಡೋದಕ್ಕೆ ಹೋಗ್ತಿರೋ? ಖಂಡಿತವಾಗ್ಲೂ ಓದೋದಕ್ಕೆ ತಾನೆ, ಶೈಕ್ಷಣಿಕ ವಿಚಾರ ಆದ್ಯತೆ ಆಗಬೇಕಲ್ವ? ಇಲ್ಲ ಆತರ ಇದ್ರೆ ಕೇವಲ ಓದ್ಲಿಕ್ಕೆ ಮಾತ್ರ ಕಾಲೇಜ್ ಇರ್ತಾ ಇತ್ತು. ಅಲ್ಲಿ ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಇನ್ನಿತರ ಆಕ್ಟಿವಿಟೀಸ್ ಆಗಿರ್ಬೋದು, ಯಾವುದು ಇರ್ತಾ ಇರಲಿಲ್ಲ. ನಿಮಗೆ ತಿಳಿದಿರೋ ಹಾಗೇನೆ ಏನು ನಮ್ಮ ಸಂಸತ್ತಲ್ಲಿ ಏನು ನಡೆಯುತ್ತೆ ಅದನ್ನ ಇವತ್ತಿನ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿರೋ ಹಾಗೆ ಮೂಡ್ ಕೊಟ್ಟಿರ್ಬೋದು. ಅದರಲ್ಲಿ ಅವ್ರು ಹೇಳ್ತಾರೆ ಯಾವ ರೀತಿ ನಡಿಬೇಕು, ನೀವು ಕಲ್ತ್ಕೊಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ಪಾಯಿಂಟ್ಸ್ನ ನೀವು ಹಾಕಬೇಕು ಅನ್ನೋ ರೀತಿ ಈಗ ಶಿಕ್ಷಣದಲ್ಲೇ ಅದು ತರ್ತಾ ಇದ್ದಾರೆ. ಅದನ್ನ ಈ ರೀತಿ ರಿಯಾಲಿಟಿಗೆ ತಂದ್ರೆ, ಫೇಕ್ ಆಗಿ ನಾವು ಕುತ್ಕೊಂಡು ಮಾತಾಡೋದು ಬೇರೆ, ರಿಯಾಲಿಟಿಗೆ ತಂದು ಒಬ್ಬ ನಾಯಕನನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಮ್ಗೆ ಬೇಕಾಗಿರೋದು, ನಿಮಗೂ ತಿಳಿದಿರೋ ಹಾಗೆ ಕರ್ನಾಟಕದ ಅಧಿಕಾರ ಬೇಕು. ಅಧಿಕಾರ ಇಲ್ದಲೆ ಮಾತಾಡ್ಲಿಕ್ಕೆ ಹೋದ್ರೆ ನಮ್ಮ ಮಾತನ್ನು ಯಾರು ಕೇಳಿಸ್ಕೊಳ್ಳಲ್ಲ. ಅಧಿಕಾರ ಇದ್ದು ಮಾತಾಡಿದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ಸಾಧ್ಯತೆಗಳು ಎಲ್ಲವೂ ಇರ್ತದೆ. ಅದ್ರ ಜೊತೆಗೆ ಏನಾಗುತ್ತೆ, ಇವತ್ತು ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿ ಇದೆ. ನಾನು ನೋಡಿದೆ, ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ, ಇನ್ನೊಂದು ಇತರ ಖಾಸಗಿ ಮಾಧ್ಯಮಗಳಲ್ಲಿ ವಿದ್ಯಾರ್ಥಿಗಳನ್ನ ಕೇಳಿದಾಗ 50% to 60% ವಿದ್ಯಾರ್ಥಿಗಳು ಎಲೆಕ್ಷನ್ ಬೇಡ ಅಂತಾನೆ ಹೇಳಿದ್ರು. ಯಾಕಂದ್ರೆ ಅವರಿಗೆ ಅದರ ಅರಿವಿಲ್ಲ, ಎಲೆಕ್ಷನ್ ನ ಅರಿವಿಲ್ಲ ಈಗಿನ ವಿದ್ಯಾರ್ಥಿಗಳಿಗೆ. ಅವ್ರು ಹೇಳ್ತಾರೆ ಯಾರೋ ಒಬ್ಬ ಗೆಲ್ತಾನೆ, ಅವ್ನು ರ್ಯಾಗಿಂಗ್ ಮಾಡ್ತಾನೆ ಅಂತ ಹೇಳ್ತಾರೆ. ಮತ್ತೆ ರಾಜಕಾರಣ ಕೊಳುಕು, ನಾವು ಅದ್ರೊಳಗಡೆ ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ. ರಾಜಕಾರಣ ಕೊಳುಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಜವಾಬ್ದಾರಿ ಇರೋದೇ ಆ ಕೊಳಕನ್ನ ಕ್ಲೀನ್ ಮಾಡಬೇಕು. ಹೋಗಿ ನಾವು ಕೊಳುಕು ಅಂತ ಮನೇಲಿ ಕುತ್ಕೋಬಾರ್ದಲ್ಲ, ಅದು ವಿದ್ಯಾರ್ಥಿ ಅಲ್ಲ ಆತರ ಕುತ್ಕೊಳ್ಳುವಂತವನು. ಇವ್ನು ಹೋಗ್ಬೇಕು. ಒಂದು ಮಾತಿದೆ, ನಿಮ್ಗೆ ಕಾಲೇಜಲ್ಲಿ ನಿಮ್ಗೆ ರಾಜಕಾರಣ ಮಾಡೋದಕ್ಕೆ ಏನು ಅವಕಾಶ ಇದೆ? ಅದು ರಾಜಕಾರಣ ಅಲ್ಲ, ನೇರವಾಗಿ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ನಾವು ಬೆಂಬಲ. ರಾಜಕಾರಣ ಅನ್ನೋದು ಕೆಟ್ಟ ಶಬ್ದ ಅಲ್ಲ. ಕಾಲೇಜಲ್ಲಿ ಏನು ಪೊಲಿಟಿಕ್ಸ್ ಏನು ಅಂತ ಕಾಲೇಜ್ ಸರಿ. ಹಂಗಂದ್ರೆ ಸಮಾಜದಲ್ಲಿ ಪೊಲಿಟಿಕ್ಸ್ ಏನು? ಸಮಾಜದಲ್ಲಿ ಏನಕ್ಕೆ ಬೇಕು ಪೊಲಿಟಿಕ್ಸ್? ಆಡಳಿತದ ವಿಚಾರಗಳು ಹಂಗೆ ಅದು ಇಲ್ಲೂ ಸಹ ಕಾಲೇಜಲ್ಲಿ ಏನಿದೆ. ಕಾಲೇಜ್ ಆಡಳಿತ ಮಾಡೋದಕ್ಕೆ ವಿದ್ಯಾರ್ಥಿ ನಾಯಕರಿಗೆ ಆಡಳಿತ ಮಾಡೋದಕ್ಕೆ ಅವಕಾಶ ಇಲ್ಲ. ಶಾಸಕಾಂಗ ಇದೆ, ನ್ಯಾಯಾಂಗ ಇದೆ. ಅರ್ಥ ಆಗ್ತಾ ಇದೆಯಾ? ಶಾಸಕಾಂಗ, ನ್ಯಾಯಾಂಗ ಇದೆ. ನಾವು ಫಸ್ಟು ನಮ್ಮ ಅಧಿಕಾರಿಗಳು ಯಾರು ಸ್ಪಂದಿಸದೇ ಇದ್ದಾಗ ನಾವು ಫಸ್ಟ್ ಮನವಿ ಕೊಡೋದು ಶಾಸಕಾಂಗಕ್ಕೆ. ಯಾರೋ ನನ್ನ ರೆಪ್ರೆಸೆಂಟ್ ಮಾಡಿರೋಂಥ MLAಗೋ MP ಗೋ ಅಥವಾ ಮಂತ್ರಿಗೋ ನಾವು ಕೊಡ್ತೀವಿ. ಅವನು ನನಗೆ ರೆಪ್ರೆಸೆಂಟ್ ಮಾಡಿ, ಅವ್ನು ನನಗೆ ಪರಿಹಾರ ತಂದು ಕೊಡಲಿಲ್ಲ ಅಂತ ಹೇಳಿದಾಗ ನಾವು ನ್ಯಾಯಾಂಗದ ಮೊರೆ ಹೋಗ್ತೀವಿ. ಅದು ನಮ್ಮ ಲಾಸ್ಟ್ ಪ್ರಯಾರಿಟಿ ಆಗಿರ್ತದೆ. ಓಕೆನಾ? ಆ ಒಂದು ಆಗದೇ ಇದ್ದಂಥ ಸಂದರ್ಭದಲ್ಲಿ, ಈ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡದೇ ಇರೋ ಸಂದರ್ಭದಲ್ಲಿ ನಮ್ಮನ್ನ ರೆಪ್ರೆಸೆಂಟ್ ಮಾಡಿ ನಮ್ಮ ಮತಗಳನ್ನ ತಗೊಂಡು ಗೆದ್ದಿರುವಂಥ MLA ಯಾವ ರೀತಿ ಕೇಳ್ತೀವಿ, ಅದೇ ರೀತಿ ಇಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ನಮಗೆ ಸ್ಪಂದಿಸದೇ ಇದ್ದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಯಾರು ನಮ್ಮನ್ನ ರೆಪ್ರೆಸೆಂಟ್ ಮಾಡಿ ಗೆದ್ದಿರ್ತಾನೆ, ಒಂದು ಯೂನಿವರ್ಸಿಟಿಯಿಂದ ಆಗಿರ್ಬೋದು, ಒಂದು ಕಾಲೇಜಿಂದ ಆಗಿರ್ಬೋದು, ಅವನ್ನ ಪ್ರಶ್ನೆ ಮಾಡಬಹುದು, ಈ ರೀತಿ ಆಗಿದೆ, ನೀನು ಇದಕ್ಕೆ ನನಗೆ ಪರಿಹಾರ ತಂದು ಕೊಡಬೇಕು ಅಂತ. ಈ ಒಂದು ನಿಟ್ಟಿನಲ್ಲಿ ಎಲೆಕ್ಷನ್ ಖಂಡಿತವಾಗ್ಲೂ ಅಗತ್ಯ ಇದೆ. ಎಸ್, ಗೋಪಿ ರಂಗಸ್ವಾಮಿ ಅವರು, ಅದೇ ಪ್ರಶ್ನೆಗೆ ಉತ್ತರ ನಿಮ್ಮಿಂದ ಬಯಸ್ತಾ ಇದ್ದೀನಿ. ನಾನು ABVP ಅನ್ನು ಪ್ರತಿನಿಧಿಸ್ತೀರಿ ತಾವು. ಏನ್ ಅಗತ್ಯ ಏನು ಎಲೆಕ್ಷನ್? ಈಗ ಕಾಲೇಜಿಗೆ ಹೋಗೋದು ಓದೋದಕ್ಕೆ, ಶೈಕ್ಷಣಿಕ ಕೆಲಸ ಮುಗಿಸಿದ್ನ ಆ ನಂತರ ನನ್ನ ಉದ್ಯೋಗ, ಇನ್ನೊಂದು ನನ್ನ ಚಟುವಟಿಕೆಗಳೇನಿದ್ದಾವೆ ಅದನ್ನು ನೋಡ್ಕೊಳ್ತೀನಿ. ಕಾಲೇಜಲ್ಲಿ ಯಾಕ್ರಿ ರಾಜಕಾರಣ ಮಾಡಬೇಕು? ಏನಕ್ಕೆ ಅದರ ಅನಿವಾರ್ಯತೆ ಏನು? ಸರ್, ರಾಜಕಾರಣ ಅಂತ ಹೇಳೋದಕ್ಕಿಂತ ಕಾಲೇಜಲ್ಲಿ ಒಬ್ಬ ನಾಯಕತ್ವ ಗುಣ ಬೇಕು ಅಂತಂದ್ರೆ ಇದು ಚುನಾವಣೆ ಅತ್ಯಗತ್ಯ ಬೇಕಾಗಿದೆ ಸರ್. ಈಗ ಸರ್ಕಾರ ಏನು ಕೈಗೆತ್ಕೊಂಡಿದೆ, ಇದನ್ನು ವಿದ್ಯಾರ್ಥಿ ಪರಿಷತ್ ಸ್ವಾಗತ ಮಾಡುತ್ತೆ. ಮೊದಲಿಗೆ ಚುನಾವಣೆ ಯಾಕೆ ಬೇಕು ಅಂದ್ರೆ ಒಂದು ರಾಜಕಾರಣನೇ ಮೊದಲಲ್ಲ ಸರ್, ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ಒಬ್ಬ ಈಗ ಜನರೇಷನ್ ಅಲ್ಲಿ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಬೆಳಿಬೇಕು, ಒಂದು ಸಂಸ್ಥೆಯನ್ನು ನಡೆಸಬೇಕು ಅಂದ್ರೆ ಅವನಿಗೆ ಒಂದು ನಾಯಕತ್ವ ಬೇಕೇ ಬೇಕಾಗುತ್ತೆ. ಆ ನಾಯಕತ್ವ ಬೇಕು ಅಂತಂದ್ರೆ ಇಂಥ ಕಾಲೇಜು ಒಂದು ಶಿಕ್ಷಣದ ಸಂಕುಲದಲ್ಲಿ ಜೊತೆಯಲ್ಲಿ ಇದ್ದಾಗಲೇ ಒಂದು ನಾಯಕತ್ವ ಗುಣ ಬೆಳಿಬೇಕು ಅಂತಂದ್ರೆ ಇಂಥ ಚುನಾವಣೆಗಳು ಅಗತ್ಯ ಅಂತಂದು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸರ್. ಹಾಗಾಗಿ ಚುನಾವಣೆ ಅತ್ಯಗತ್ಯ, ಇದು ನಡಿಲೇಬೇಕು.
ನಮ್ಮ ವಿದ್ಯಾರ್ಥಿ ಸಮೂಹ ಇದು ಸ್ವಲ್ಪ ಯೋಚನೆ ಮಾಡಬೇಕು. ಎಷ್ಟೊಂದು ಜನ ಚುನಾವಣೆ ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ ಬೇಡ ಅನ್ನೋದು ಅವರಿಗೆ ಇರುತ್ತೆ ಹೊತ್ತು, ಯಾಕೆ ಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕ ಒಳ್ಳೇದಾಗೋದಕ್ಕಿಂತ ಕೆಟ್ಟದ್ದು ಜಾಸ್ತಿ ಆಗತ್ತೆ ಅಂತ ಆದಾಗ ಬೇಡ ಅಂತಾನೆ ಹೇಳ್ತಾರೆ ಸರ್. ಕೆಟ್ಟದಂದ್ರೆ ಇವಾಗ ಒಳ್ಳೇದು ಗಲಾಟೆ ಗದ್ದಲಗಳು ಕ್ಯಾಂಪಸ್ ಅಲ್ಲಿ ಅಗತ್ಯ ಇದೆಯಾ? ಒಡಕು ಕ್ಯಾಂಪಸ್ ಅಲ್ಲಿ ಅಗತ್ಯ ಇದೆಯಾ? ಗೋಪಿ ರಂಗಸ್ವಾಮಿ ವಿದ್ಯಾರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ, ನಿಮ್ಮಲ್ಲೇ ಪರ ವಿರುದ್ಧ ಬೇಕಾ? ಕ್ಯಾಂಪಸ್ ಅಲ್ಲಿ ಅದರ ಅಗತ್ಯ ಇದೆಯಾ? ಅಗತ್ಯ ಅಂತ ಅಲ್ಲ ಸರ್. ಈಗ ಒಂದು ಸ್ಟ್ರೆಚ್ಚರ್ ಅನ್ನ ರೆಡಿ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಅಲ್ಲಿ ಯಾವ ರೀತಿ ಸ್ಟ್ರೆಚ್ಚರ್ ಆಗಬೇಕು ಅನ್ನೋದನ್ನ ವಿದ್ಯಾರ್ಥಿ ಪರಿಷತ್ ಈಗಾಗಲೇ ಸರ್ಕಾರದ ಗಮನಕ್ಕೂ ಕೂಡ ತಂದಿದೆ. ಅಂದ್ರೆ ಯಾವ ರೀತಿ ಆಗಬೇಕು, ಎಲೆಕ್ಷನ್ ಯಾವ ರೀತಿ ಆಗಬೇಕು, ಅಲ್ಲಿ ರಾಜಕೀಯವಾಗಿ ಏನು ಸ್ನೇಹಿತರಾಗಿರುವಂತ ವಿದ್ಯಾರ್ಥಿಗಳು ರಾಜಕೀಯ ವೈರಿಗಳ ರೀತಿಯಲ್ಲಿ ಕ್ಯಾಂಪಸ್ ಅಲ್ಲಿ ಓಡಾಡಬೇಕಾ ಗೋಪಿಯವರೇ? ಆ ರೀತಿ ಓಡಾಡೋದಂತಲ್ಲ ಸರ್. ಈಗ ಚುನಾವಣೆ ಅಂತ ಬಂದಾಗ ಪರ ಮತ್ತು ವಿರೋಧ ಇದ್ದೇ ಇರುತ್ತೆ. ಹಾಗಾಗಿ ಅವೆರಡನ್ನು ಫೇಸ್ ಮಾಡಿ ಒಂದು ನಾಯಕತ್ವ ಗುಣ ಬೆಳಿಬೇಕು ಅಂತಂದ್ರೆ ಚುನಾವಣೆ ಅತ್ಯಗತ್ಯ ಇದೆ. ಹಾಗಾಗಿ ಚುನಾವಣೆ ನಡೀಲೇಬೇಕು. ಒಂದು ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ತಾನು ಮುಂದು ನಾ ಮುಂದು ಅಂತ ಬಂದು ಒಂದು ನಾಯಕತ್ವ ಗುಣ ಎಲ್ಲರಲ್ಲೂ ಬೆಳಿಬೇಕು ಅನ್ನೋದೇ ಆಶಯ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.